ಈಗ ಮೊನ್ನೆ ನಡೆದಂಥ ನಮ್ಮ ವಿ ವಿ ಅಂತರ್ ಕಾಲೇಜು ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಆಳ್ವಾಸ್ ಕಾಲೇಜು ಕ್ರೀಡಾಪಟುಗಳು ಒಂದು ಸಾರ್ವತ್ರಿಕ ಇಷ್ಟು ತನಕದ ಮಂಗಳೂರು ಯೂನಿವರ್ಸಿಟಿಯ ಇದರಲ್ಲೇ ಇತಿಹಾಸದಲ್ಲೇ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಪುರುಷರ ಮತ್ತು ಮಹಿಳೆಯರ ವಿಭಾಗದಲ್ಲಿ ಎರಡೂ ವಿಭಾಗದಲ್ಲಿ ಸತತ 22ನೇ ಬಾರಿ ಸಮಗ್ರ ತಂಡವನ್ನು ಪ್ರದರ್ಶಿಸಿದ್ದಾರೆ. ಈ ಕ್ರೀಡಾಕೂಟದಲ್ಲಿ 47 ವಿಭಾಗದಲ್ಲೂ ಕೂಡ 44 ವರ್ಷದ ಇತಿಹಾಸದ ಇದರಲ್ಲಿ ದಾಖಲೆಗಳನ್ನು ಗಮನಿಸಿದರೆ ಮೊನ್ನೆ ನಡೆದ ಅಥ್ಲೆಟಿಕ್ ಮೀಟ್ ಉಡುಪಿಯಲ್ಲಿ ಆದ್ದು ಅಥ್ಲೆಟಿಕ್ ಮೀಟ್. ಈ ಅಥ್ಲೆಟಿಕ್ ಮೀಟ್ನಲ್ಲಿ 47ರಲ್ಲಿ 47 ವಿಭಾಗದಲ್ಲೂ ಕೂಡ ಈಗ ಕೂಟ ದಾಖಲೆ ಇರುವುದು ಆಳ್ವಾಸ್ ಕಾಲೇಜಿನ ಕೂಟ ದಾಖಲೆ. ಇದು ದೇಶದಲ್ಲಿರುವಂಥ 1025 ಯೂನಿವರ್ಸಿಟಿಗಳಲ್ಲಿ ಯಾವ ಯೂನಿವರ್ಸಿಟಿಯಲ್ಲೂ ಕೂಡ ಇರುವಂಥ ಒಟ್ಟು 45,000 ಕಾಲೇಜಿನಲ್ಲಿ ಯಾವ ಕಾಲೇಜೂ ಈ ದಾಖಲೆಯನ್ನು ಮಾಡಲಿಲ್ಲ. ಇದು ನಮ್ಮ ದೇಶೀಯ ಮಟ್ಟದ ಒಂದು ದಾಖಲೆ. ಈ ಸಲ 11 ನೂತನ ದಾಖಲೆ ಆಯಿತು. ಈ ವರ್ಷದ ಕ್ರೀಡಾಕೂಟದಲ್ಲಿ 11 ನೂತನ ದಾಖಲೆಗಳಾಯಿತು. 11 ನೂತನ ದಾಖಲೆಗಳನ್ನು ಕೂಡ ನಮ್ಮ ದಾಖಲೆಯನ್ನೇ ನಮ್ಮ ವಿದ್ಯಾರ್ಥಿಗಳು ಉತ್ತಮಪಡಿಸಿದರು. 11 ದಾಖಲೆಯನ್ನು ಮಾಡಿದವರು ಆಳ್ವಾಸ್ನವರು. ಈ ವರ್ಷವು ಎಲ್ಲ ಕೂಟ ದಾಖಲೆ ಮಾಡಿದವರಿಗೆ ನಾವು ಪ್ರತಿ ವರ್ಷ ಕೊಡುವಂತೆ ಈ ವರ್ಷವೂ 10,000 ರೂಪಾಯಿ ಹಾಗೆ ಪ್ರತಿಯೊಬ್ಬರಿಗೂ 11 ಜನರಿಗೂ ನಾವು ಅದನ್ನು ಆ ದಿವಸವೇ ಅಲ್ಲಿ ಕೊಡಮಾಡಿದ್ದೇವೆ. ಇನ್ನು ಆಲ್ ಇಂಡಿಯಾ ಮೀಟ್ ಆಗೋದು ಡಿಸೆಂಬರ್ 26ರಿಂದ 31ರವರೆಗೆ ಒಡಿಸ್ಸಾದ ಕಳಿಂಗ ಯೂನಿವರ್ಸಿಟಿಯಲ್ಲಿ ಆಗೋದು. ಮಂಗಳೂರು ಯೂನಿವರ್ಸಿಟಿಯ ಟೀಮ್ನಲ್ಲಿ 75 ಕ್ರೀಡಾಪಟುಗಳು ನಮ್ಮ ಆಳ್ವಾಸ್ನ ವಿದ್ಯಾರ್ಥಿಗಳು ಇರುವುದು ಕೂಡ ಸಾರ್ವತ್ರಿಕವಾದಂಥ ಒಂದು ದಾಖಲೆ.